ಕುವೆಂಪು ನಂತರದಲ್ಲಿ ಕಾಣಿಸಿಕೊಳ್ತಕ್ಕಂತಹ ಕನ್ನಡದ ಪ್ರಸಿದ್ಧ ಕವಿಯಾಗಿ ನಾವು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೀವಿ. ಇವರನ್ನು ನಾವು ನೋಡ್ತೀವಿ. ನನ್ನ ತುಂಬಾ ನೆಚ್ಚಿನ ಕವಿ. 31 ಜನವರಿ 1896 ಇವರ ಜನನ ಅಂತಕ್ಕಂಥದ್ದು ಆಗತ್ತೆ. ಬೇಂದ್ರೆಯವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಥವಾ ಅಂಬವ್ವ ಅಂತೇಳಿ ಕರಿತೀವಿ. ಇವರು ಬಹಳ ಕಡು ಬಡತನದಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಮುಂದೆ ಅಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಆನಂತರದಲ್ಲಿ ಇವರು ಲಕ್ಷ್ಮೀಬಾಯಿ ಅಂತಕ್ಕಂತಹ ಹೆಣ್ಮಗಳನ್ನ ವಿವಾಹವಾಗ್ತಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಅಂಬಿಕಾತನಯ ದತ್ತ ಅಂತಕ್ಕಂಥ ಹೆಸರಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಇದರ ಜೊತೆಗೆ ವರಕವಿ ಅಂತೇಳಿ ಕರಿತೀವಿ, ಶಬ್ದಗಾರುಡಿಗ ಅಂತೇಳಿ ಕರಿತೀವಿ, ಕರ್ನಾಟಕ ಕವಿಕುಲ ತಿಲಕ ಅಂತೇಳಿ ನಾವು ಬೇಂದ್ರೆ ಅವರನ್ನ ಕರಿತೀವಿ. ಶಬ್ದಗಾರುಡಿಗ, ಶಬ್ದಗಳು ಪದಗಳಲ್ಲಿಯೇ ಆಟವಾಡ್ತಕ್ಕಂಥ ಕವಿ. ನೀವು ಅವರ ಕವಿತೆಗಳನ್ನು ನೋಡಬೇಕು. ಮನಸ್ಸನ್ನು ಸೂರೆಗೊಳ್ತಕ್ಕಂತಹ ಒಂದು ಜಾನಪದೀಯ ಶೈಲಿಯಲ್ಲಿ, ದೇಶೀತನದಲ್ಲಿ ಇವರು ತಮ್ಮ ಅಭಿವ್ಯಕ್ತಿಯನ್ನ ತಮ್ಮ ಕಾವ್ಯಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಂತಹ ದರಾ ಬೇಂದ್ರೆ 28ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಇವರು ಆರಂಭದಲ್ಲಿ ಕೃಷ್ಣಕುಮಾರಿ ಅಂತಕ್ಕಂತಹ ಕವನದ ಮೂಲಕ ಇವರು ಆರಂಭ ಮಾಡ್ತಾರೆ. ಗರಿ ಅಂತಕ್ಕಂತಹ ಪ್ರಥಮ ಕವನ ಸಂಕಲನವನ್ನ ಬರೀತಾರೆ. ಆನಂತರದಲ್ಲಿ ಅನೇಕ ಇವರ ಬರಹಗಳು, ಕವನ ಸಂಕಲನಗಳು ಹೊರಗಡೆ ಬರ್ತವೆ. ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ನಾದಲೀಲೆ, ಉಯ್ಯಾಲೆ, ಸಖಿಗೀತ, ಮತ್ತೆ ಶ್ರಾವಣ ಬಂತು, ಅರಳು ಮರಳು, ಗಂಗಾವತರಣ, ಹಾಡು ಪಾಡು, ಹೃದಯ ಸಮುದ್ರ, ನಾಲ್ಕು ತಂತಿ, ಹೀಗೆ ನಾವು ಅನೇಕ ಕವನ ಸಂಕಲನಗಳನ್ನ ಇವರ ಬರವಣಿಗೆಯಿಂದ ಮೂಡಿ ಬಂದಿರತಕ್ಕಂಥವುಗಳನ್ನ ನಾವು ನೋಡಬಹುದು. ಆನಂತರದಲ್ಲಿ 14ಕ್ಕೂ ಹೆಚ್ಚು ನಾಟಕಗಳನ್ನ ಇವರು ಬರಿತಾ ಹೋಗ್ತಾರೆ. ಅದರಲ್ಲಿ ಸಾಯೋಟ ಆಗಿರ್ಬೋದು, ಅಥವಾ ದೆವ್ವದ ಮನೆ ಆಗಿರ್ಬೋದು, ಅಥವಾ ಜಾತ್ರೆ ಆಗಿರಬಹುದು, ಅಥವಾ ಹೊಸ ಸಂಸಾರ ಮತ್ತು ಇತರ ಕಥೆಗಳು ಆಗಿರಬಹುದು, ನಾವಿಲ್ಲಿ ನೋಡಬಹುದು. ಇದರ ಜೊತೆಗೆ ನಿರಾಭರಣ ಸುಂದರಿ ಅಂತಕ್ಕಂಥ ಒಂದು ಸಣ್ಣ ಕಥೆಯನ್ನು ಕೂಡ ಇವರು ಬರೀತಾರೆ. ಇವರ ವಿಮರ್ಶಾ ಕೃತಿಗಳನ್ನು ನಾವು ನೋಡೋದಾದ್ರೆ ಸಾಹಿತ್ಯ ಮತ್ತು ವಿಮರ್ಶೆ ಅಂತ ಕರಿತೀವಿ, ಸಾಹಿತ್ಯ ಸಂಶೋಧನೆ ಅಂತ ಕರಿತೀವಿ, ವಿಚಾರ ಮಂಜರಿ ಅಂತೇಳಿ ಕರಿತೀವಿ, ಸಾಹಿತ್ಯ ವಿರಾಟ್ ಸ್ವರೂಪ, ಹೀಗೆ ವಿಮರ್ಶಾ ಕೃತಿಗಳನ್ನು ಕೂಡ ಇವರು ಏನ್ ಮಾಡ್ತಾರೆ, ಬರಿತಾ ಹೋಗ್ತಾರೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಸಂಪಾದನೆ, ಅನುವಾದ, ಮರಾಠಿ ಸಾಹಿತ್ಯ, ಭಾಷಣಗಳು, ಲೇಖನಗಳು, ಹೀಗೆ ಅನೇಕ ಮಜಲುಗಳಲ್ಲಿ ಇವರು ಸಾಹಿತ್ಯದ ಕೃಷಿಯನ್ನ ಮಾಡ್ತಾರೆ. ಸುಮಾರು ಒಟ್ಟಾರೆ 67ಕ್ಕೂ ಹೆಚ್ಚು ಕೃತಿಗಳನ್ನು ನಾವಿಲ್ಲಿ ಇವರ ಬರವಣಿಗೆಯಲ್ಲಿ ಮೂಡಿ ಬಂದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇದರ ಜೊತೆಗೆ ಜಯ ಕರ್ನಾಟಕ, ಜೀವನ ಅಂತಕ್ಕಂತಹ ಪತ್ರಿಕೆಗಳಲ್ಲೂ ಕೂಡ ಬೇಂದ್ರೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇದರ ಜೊತೆಗೆ 1921ರಲ್ಲಿ ಧಾರವಾಡದಲ್ಲಿ ಗೆಳೆಯರ ಗುಂಪು ಅಂತಕ್ಕಂತಹ ಗುಂಪನ್ನ ಕಟ್ಕೊಂಡು ಇವರು ಸಾಹಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ. ಅನೇಕ ಸಾಹಿತ್ಯ ಆಸಕ್ತರನ್ನೆಲ್ಲ ಒಗ್ಗೂಡಿಸಿಕೊಂಡು ಸಾಹಿತ್ಯದ ಆಗು ಹೋಗುಗಳು, ಅದರ ವಿಚಾರಗಳ ಕುರಿತು ಚರ್ಚೆ ನಡೀತಕ್ಕಂಥದ್ದನ್ನ ನಾವಿಲ್ಲಿ ಗೆಳೆಯರ ಗುಂಪಿನಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇವ್ರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬರ್ತವೆ. ಅದರಲ್ಲಿ 1958ರಲ್ಲಿ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಸಿಗುತ್ತೆ, ಅರಳು ಮರಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಅದಾದ ನಂತರ 1973ರಲ್ಲಿ ಭಾರತದಲ್ಲಿ ಕೊಡ್ತಕ್ಕಂತಹ ಸಾಹಿತ್ಯಕ್ಕಾಗಿ ಕೊಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಅವರ 4 ತಂತಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1998ರಲ್ಲಿ ಭಾರತ ಸರ್ಕಾರ ಕೊಡ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರು ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿವೆ. ಅದರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಇವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಇಂತಹ ಬೇಂದ್ರೆ ಬಹಳ ಕನ್ನಡ ಸಾಹಿತ್ಯದಲ್ಲಿ ಅವಿಸ್ಮರಣೀಯರಾಗಿ ಅತ್ಯಂತ ಕವಿಗಳಲ್ಲಿ ಮೇರು ಕವಿಯಾಗಿ ಇವರು ಕೂಡ ಗುರುತಿಸಿಕೊಳ್ತಾರೆ. ನವೋದಯ ಕಾಲಘಟ್ಟದಲ್ಲಿ ಇವರನ್ನು ನಾವು ಗಮನಿಸ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ನಾವು ಇಬ್ಬರು ಪ್ರೇಮ ಕವಿಗಳನ್ನು ನೋಡ್ತೀವಿ. ಅದರಲ್ಲಿ ಒಬ್ರು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇನ್ನೊಬ್ರು KS ನರಸಿಂಹಸ್ವಾಮಿ ಅಂತೇಳಿ ನಾವು ನೋಡ್ತೀವಿ. KS ನರಸಿಂಹಸ್ವಾಮಿ ಅವರ ಕವಿತೆಗಳಲ್ಲಿ ನಾವು ಸಂತೋಷದ, ಖುಷಿಯ, ಆ ಪ್ರೀತಿ ಅಂತಕ್ಕಂಥದ್ದನ್ನು ನಾವಲ್ಲಿ ನೋಡಬಹುದು. ಗೃಹಿಣಿ ಅಂತಕ್ಕಂಥ ಒಂದು ಪದ್ಯದಲ್ಲಿ ಅವರು ತಮ್ಮ ಹೆಂಡತಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಾಗ ಆ ಮುಂಗುರುಳನ್ನ ಬೆನ್ನಿನ ಮೇಲೆ ಹಾಕೊಳ್ತಾ ಅದನ್ನ ಆರಿಸ್ಕೊಳ್ತಾ ಇರ್ಬೇಕಾದ್ರೆ ಆ ಒಂದು ಸನ್ನಿವೇಶವನ್ನ ತಮ್ಮ ಕವಿತೆಯಲ್ಲಿ ಹೇಳ್ತಾರೆ. ನನ್ನ ಅವಳೊಮ್ಮೆ ಹೇರಳ ಕೆದರಿದರೆ ಗಿರಿಯ ಮೇಲೆ ಇರುಳಮಾಲೆ ಸರಿದಂತೆ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗೆ KS ನರಸಿಂಹಸ್ವಾಮಿ ಬಹಳ ರಮ್ಯವಾಗಿ ಅವರಲ್ಲಿ ಒಂದು ರೀತಿಯ ಸಂತೋಷದ ಪ್ರೀತಿ ಅಂತಕ್ಕಂಥದ್ದು ಕಾಣಿಸಿದ್ರೆ, ಬೇಂದ್ರೆಯವರಲ್ಲಿ ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು ಅಂತಾರೆ ಅವರು. ಬಹಳ ಕಷ್ಟದ ಜೀವನ. ಇಂಥ ಕಷ್ಟದ ಜೀವನದಲ್ಲಿ ಅವರು ಒಲುಮೆ, ಪ್ರೀತಿಗೆ ಬಹಳ ಒಳ್ಳೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಪದ ಕೊಟ್ಟಿದ್ದಾರೆ, ಒಲುಮೆ. ಆ ಒಲುಮೆಯೇ ಇಡೀ ಜೀವನಕ್ಕೆ ಆಧಾರ, ಒಂದು ಕುಟುಂಬಕ್ಕೆ ಆಧಾರ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಯಾವುದೇ ಅಂತಸ್ತು, ಅಧಿಕಾರ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಹಾಗಾಗಿ ಬೇಂದ್ರೆ ಬಹಳ ಬಡತನದಲ್ಲೇ ಅಲ್ಲಿರ್ತಕ್ಕಂಥ ಪ್ರತಿಭೆ ಅಂತೇಳಿ ನಾವೇನ್ ಮಾಡ್ತೀವಿ, ಬೇಂದ್ರೆ ಅವರನ್ನು ನಾವು ಗುರುತಿಸ್ತೀವಿ. ಇಂತಹ ಬೇಂದ್ರೆ ಅಂದುಕೊಂಡ್ರೆ ನಮ್ಮ ಮುಂದೆ ಅನೇಕ ಅವರ ಕವಿತೆಗಳ ಸಾಲು ಅಂತಕ್ಕಂಥದ್ದು ನಮ್ಮ ಮುಂದೆ ಬರುತ್ತೆ. ಅವರು ಇಡೀ ಒಂದು ಕಡೆ ಹೇಳ್ಕೊಳ್ತಾರ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಅನಿಸು ಎನಗೆ. ನೋಡ್ರಿ, ನಾನೊಬ್ಬ ಕವಿಯಾಗಿ ಬರೆಯೋದಷ್ಟೇ ನನ್ನ ಧರ್ಮ. ಆ ಕವಿತೆಗಳಿಂದ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ಸಂತೋಷ ಪಟ್ರೆ, ಅದರಿಂದ ನಿಮಗೆ ಹೊಸ ಹೊಳವುಗಳು ಸಿಕ್ತು ಅಂತಂದ್ರೆ ಅದಕ್ಕಿಂತ ಖುಷಿ ನನ್ನ ಜೀವನದಲ್ಲಿ ಮತ್ತೇನಿದೆ ಅಂತೇಳಿ ಬೇಂದ್ರೆ ಹೇಳ್ತಾರೆ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತೇಳಿ ಕರೀತಾರೆ. ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಜೀವನವನ್ನ ಕಟ್ಕೊಳ್ತಕ್ಕಂಥದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಬೇಂದ್ರೆಗಳಿಗೆ ಅನೇಕ ಸಾಲುಗಳನ್ನ, ಕವಿತೆಗಳನ್ನ ಬರಿತಾ ಹೋಗ್ತಾರೆ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜಿಯಾಗಿತ್ತ, ನೆಲದ ಹಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ, ಗಾಳಿಗೆ ಮೇಲೆಕ್ಕಿದಿತ್ತ. ಎಷ್ಟು ಚೆನ್ನಾಗಿ ಅವರ ಕವಿತೆಗಳನ್ನ ವಾಚನ ಮಾಡ್ತಾ ಇರ್ಬೇಕಾದ್ರೆ ಆ ದೃಶ್ಯಗಳೇ ನಮ್ಮ ಕಣ್ಮುಂದೆ ಬರ್ತಾವ. ಇಳಿದು ಬಾ ತಾಯಿ ಇಳಿದು ಬಾ, ಅರನ ಜಡೆಯಿಂದ ಅಡಿಯ ಮುಡಿಯಿಂದ, ಅರನ ಜಡೆಯಿಂದ ಅರಿಯ ಮುಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವ ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಅಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ಅಂತಕ್ಕಂತಹ ಗಂಗಾವತರಣದಲ್ಲಿ ಬರ್ತಕ್ಕಂಥ ಈ ಪದ್ಯದಲ್ಲಿ
ಬರಗಾಲದ ಸಂದರ್ಭದಲ್ಲಿ ಗಂಗೆಯನ್ನ ನೀನು ಬಾ ಧರೆಗೆ ಬಂದು ತಣಿಸು, ಎಲ್ಲ ಕ್ಷಾಮ ಬೀರಿದೆ ಅಂತೇಳಿ ಬರೀತಕ್ಕಂಥ ಪದ್ಯ. ಇನ್ನೊಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದು ನೀವೆಲ್ಲ ಕೇಳಿರ್ತೀರ ನೋಡ್ರಿ. ಪ್ರತಿಯೊಂದರಲ್ಲೂ ಕೂಡ ಅವರ ಕಾವ್ಯ ಅಂತಕ್ಕಂಥದ್ದು ಎಂತಹ ಆ ಓದುಗರನ್ನು ಸಹೃದಯರನ್ನು ಕೂಡ ತನ್ನ ಹತ್ರ ಸೆಳೆದುಕೊಂಡ್ಬಿಡತ್ತೆ. ಒಂದ್ಸರಿ ಬೇಂದ್ರೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಮಗು ಅಳ್ತಾ ಕೂತಿರುತ್ತೆ. ಯಾಕ್ಲಾ ಅಳ್ತಾ ಕೂತಿದ್ಯಾ, ಏನಾಯ್ತು ಅಂತ ಕೇಳಿದಾಗ ಮಗು ಹೇಳುತ್ತೆ, ಇಲ್ಲ ಜಾ, ಮುಂದ್ಗಡೆಗೆ ಸಂಗೀತ ಕ್ಲಾಸ್ ನಡೀತಾ ಇದೆ, ನನ್ನ ಹತ್ರ ಗೆಜ್ಜೆ ಇಲ್ಲ, ಯಾತ್ರದ್ದು ಇಲ್ಲ, ಅದಕ್ಕೆ ಅವ್ರು ಕರ್ಕೊಳ್ಳಲ್ಲ ಅಂತಂದಾಗ ಆ ಕ್ಷಣದಲ್ಲಿ ಆ ಮಗುವನ್ನ ಹೇಗೆ ತಮ್ಮ ಕಡೆ ಕರ್ಕೊಳ್ತಾರಂದ್ರೆ, ಕುಣಿಯೋಣ ಬಾರ ಕುಣಿಯೋಣ, ತಾಳ್ಯಾಕ ತಂತ್ಯಾಕ, ರಾಗದ ಚಿಂತ್ಯಾಕ, ಹೆಜ್ಜಾಕ ಗೆಜ್ಜಾಕ ಅಂತ ಕರೀತಾರ. ಕುಣಿಯೋಣ ಬಾರ ಕುಣಿಯೋಣ. ಆ ಮಗುವನ್ನ ಕರೆದು, ಯಾಕೆ ನಿನಗೆ ಗೆಜ್ಜೆ ಬೇಕು ಹೆಜ್ಜೆ ಬೇಕು, ಬಾ ಕುಣಿಯೋಣ ಇಬ್ರು ಅಂತೇಳಿ ಅಲ್ಲೇ ಅವ್ರು ಕುಣಿತ ಒಂದು ಪದ್ಯವನ್ನ ರಚನೆ ಮಾಡ್ತಾರೆ. ಅದೇ ಕುಣಿಯೋಣ ಬಾರ್. ಹೀಗೆ ಅನೇಕ ಅವರಿಂದ ಮೂಡಿ ಬಂದಂತಹ ಕವಿತೆಗಳು ಇವತ್ತು ಕನ್ನಡಿಗರ ಸಹೃದಯಗಳನ್ನು ತಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೆಣ್ಣಿನ ಕುರಿತು ಅನೇಕ ಪದ್ಯಗಳು ನಾವು ನೋಡಬಹುದು. ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡುತ್ತಿತ್ತ, ಆಡುತ್ತಿತ್ತ ಓಡುತ್ತಿತ್ತ, ಮುಗಿಲ ಕಡೆಗೆ ನೋಡುತ್ತಿತ್ತ. ನೋಡ್ರಿ, ಹೆಣ್ಣಿಗೆ ಮುಖದಲ್ಲಿ ಯಾವ ಒಡವೆ ಏನಿಲ್ದಿದ್ರು ಸಾಕು, ನಗು ಒಂದಿದ್ರು ಸಾಕು, ಬಹಳ ಸುಂದರವಾಗಿ ಕಾಣುತ್ತೆ ಮುಖ ಅಂತೇಳಿ ಬೇಂದ್ರೆ ಅವರು ಬಡತನದಲ್ಲಿರುವ ಹೆಣ್ಣು ಮಕ್ಕಳಿಗಾಗಿ ಆ ಕವಿತೆಯ ಆ ರಚನೆ ಅಂತಕ್ಕಂಥದ್ದು ಒಂದು ಸಂಭ್ರಮವನ್ನ, ಆನಂದವನ್ನ ನೀಡತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ದ.ರಾ ಬೇಂದ್ರೆಯವರಿಂದ ರಚಿಸಲ್ಪಟ್ಟಂತಹ ಬೆಳಗು ಅಂತಕ್ಕಂತಹ ಕವಿತೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಬೆಳಗು ದ.ರಾ ಬೇಂದ್ರೆಯವರಿಂದ ರಚಿಸಲ್ಪಟ್ಟಂತಹ ತುಂಬ ಚರ್ಚೆಗೆ ಒಳಪಟ್ಟಂತಹ ಪ್ರಮುಖವಾದ ಅವರ ಕವಿತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಕವಿತೆ. ಬೆಳಗು, ಬೆಳಗು ಜಾವ, ಹೀಗೆ ಬೆಳಕಿನ ಬಗ್ಗೆ ಅನೇಕ ಕವಿತೆಗಳನ್ನು ಕೂಡ ಬೇಂದ್ರೆ ಅವರು ಬರೆದಿದ್ದಾರೆ. ಆದರೆ ಇಲ್ಲಿ ಬೆಳಗನ್ನು ಅವರು ಬರೀ ಬೆಳಗಳ್ಳು ಅಣ್ಣ ಅಂತಕ್ಕಂತಹ ಸಂಬೋಧನೆಯ ಮೂಲಕ ಹೇಳಿದುಕೊಡ್ತಾರೆ. ಹಾಗಾದರೆ ಈ ಕವಿತೆಯಲ್ಲಿ ಏನು ಚರ್ಚೆ ಆಗುತ್ತೆ, ಪ್ರಕೃತಿಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ, ಪ್ರಕೃತಿಯಲ್ಲಿ ಉದಯಿಸ್ತಕ್ಕಂತಹ ಆ ಸೂರ್ಯೋದಯ, ಆ ಮುಂಜಾನೆಯ ಸೂರ್ಯೋದಯದ ಆ ತನ್ಮಯತೆಯನ್ನು ಹೇಗೆ ನಮಗೆ ಕಟ್ಕೊಡ್ತಾರೆ ಅಂತಕ್ಕಂಥದ್ದನ್ನು ಈ ಪದ್ಯಭಾಗವನ್ನು ನೋಡೋದ್ರ ಮೂಲಕ ನಾವು ಚರ್ಚೆಯನ್ನು ನಡೆಸೋಣ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತ ಜಗವೆಲ್ಲ ತೊಯ್ದ. ನೋಡಿ, ಇದ್ದಕ್ಕಿದ್ದಾಗೆ ಕವಿ ಹೇಳ್ತಾ ಇದ್ದಾನೆ, ಪೂರ್ವ ದಿಕ್ಕಿನ ಮನೆಯ ಬಾಗಿಲನ್ನು ತೆರೆದಿರ್ತಕ್ಕಂತಹ ಸೂರ್ಯ ಉದಯಿಸ್ತಾ ಇದ್ದಾನೆ. ಮನೆಯ ಬಾಗಿಲು ಯಾವುದು ಅಂದರೆ ಪೂರ್ವ ದಿಕ್ಕು, ಪ್ರಕೃತಿಯ ಬಾಗಿಲು. ಯಾವುದು ಈ ಪ್ರಕೃತಿಯ ಬಾಗಿಲು? ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿನ ಒಳಗೆ ಯಾರು ಉದಯಿಸ್ತಾ ಇದ್ದಾನೆ ಅಂತಂದರೆ ಸೂರ್ಯನು ಉದಯಿಸ್ತಾ ಇದ್ದಾನೆ. ಹೀಗೆ ಸೂರ್ಯ ಉದಯಿಸಿದ ಮೇಲೆ ನುಣ್ಣ ನೆರಕಾವ ಹೊಯ್ದ. ನೋಡ್ರಲ್ಲಿ ಮುತ್ತಿನ ನೀರಿನ ಎರಕವನ್ನು ಹಾಕ್ತಾ ಇದ್ದಾನೆ. ಬೆಳಗಿನ ಜಾವ ಒಬ್ಬ ಗೃಹಿಣಿ ಮನೆಯನ್ನು ಅಂಗಳವನ್ನು ಸಾರಿಸಿ ನೀರನ್ನು ಹಾಕಬೇಕಾದ್ರೆ ಹೇಗೆ ನಮಗೆ ಆ ನೀರು ಹಾಕಿದಾಗ ಹೋಗಿ ಬೀಳ್ತಾವೋ ಹಾಗೆ ಈ ಪ್ರಕೃತಿ ಎಂಬ ಅಂಗಳಕ್ಕೆ ಸೂರ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಕಿರಣಗಳ ಮೂಲಕ ನೀರನ್ನು ಹಾಕ್ತಾ ಇದ್ದಾನೆ, ಮುತ್ತಿನ ನೀರಿನ ಎರಕವನ್ನು ಒಯ್ತಾ ಇದ್ದಾನೆ. ಹೀಗೆ
ಆ ತೆರೆದಿರುವ ಪೂರ್ವ ದಿಕ್ಕಿನಲ್ಲಿ ತೆರೆದಿರುವ ಬಾಗಿಲಿಂದ ಬಂದಂತಹ ಬೆಳಕು, ಆ ಬೆಳಕಿನ ಕಿರಣ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ, ಇಡೀ ಈ ಭೂಮಿಯ ಮೇಲೆ ವ್ಯಾಪಿಸಿಕೊಂಡಿದೆ. ವ್ಯಾಪಿಸ್ತಾ ಇಡೀ ಜಗತ್ತೇ, ಇಡೀ ಭೂಮಂಡಲವೇ, ವಿಶ್ವವೇ ಆ ಬೆಳಕಿನ ಕಿರಣಕ್ಕೆ ಒಳಗಾಗಿ ಎಲ್ಲವೂ ಕೂಡ ಮುಳುಗಿದೆ, ತೊಯ್ದಿದೆ, ನೆಂದಿದೆ. ಯಾವುದರಲ್ಲಿ ಭೂಮಿ, ವಿಶ್ವ ನೆಂದಿದೆ? ಸೂರ್ಯನ ಬೆಳಕಿನ ಕಿರಣಗಳಿಂದ ಅದು ನೆಂದಿದೆ. ನೋಡಲಿ, ಇಡೀ ಕಿರಣ ಅಂತಕ್ಕಂಥದ್ದು ಭೂಮಂಡಲವನ್ನು ಆವರಿಸಿಕೊಂಡಿದೆ ಅಂತೇಳಿ ಹೇಳ್ತಾರೆ. ಬೆಳಕಾದ ಮೇಲೆ ಮನೆಯ ಮುಂದೆ ನೀರನ್ನು ಸಿಂಪಡಿಸಿದಂತೆ ಸೂರ್ಯ ಬೆಳಕಿನ ಬಾಗಿಲನ್ನು ತೆರೆದು ಜಗವನ್ನು ತೊಯ್ಯುವಂತೆ ಬೆಳಕು ಅಂತಕ್ಕಂಥದ್ದು ಹರಿಸುತ್ತಿದ್ದಾನೆ. ಯಾರು ಅಂತಂದರೆ ಸೂರ್ಯದೇವ. ರತ್ನದ ರಸದ ಕಾರಂಜಿಯು ಪುಟಪುಟನೆ ಪುಟಿದು, ತಾನೇ ಪುಟಪುಟನೆ ಪುಟಿದು, ಮಗಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ರತ್ನದ ರಸದಂತಹ ಕಾರಂಜಿಯು ಪುಟಪುಟನೆ ಪುಟಿಯುತ್ತಿವೆ. ಆಗ ಹೂವಿನ ಮೊಗ್ಗುಗಳು ಪುಟಿ ಎಂದು ಅರಳುತ್ತಾ ಇದ್ದಾವೆ. ಎಲೆಗಳ ಮೇಲೆ ಮತ್ತು ಹೂವಿನ ಒಳಗಿರ್ತಕ್ಕಂತಹ ಆ ಅಮೃತದ ಬಿಂದು ಆಕಾಶದಿಂದ ತಂದು ಇಲ್ಲಿಗೆ ಬಿಟ್ಟಿದ್ದಂತೆ ಭಾಸವಾಗ್ತಾ ಇದೆ. ಹಾಗಾಗಿ ಇಡೀ ಈ ಭೂಮಿ ಅಂತಕ್ಕಂಥದ್ದು ಆ ಕಿರಣಗಳ ಕಾರಂಜಿಗೆ, ಹೇಗೆ ಅದು ಚಿಮ್ಮುತ್ತೋ ಹಾಗೆ ಇಲ್ಲಿ ಆ ಬೆಳಕಿನ ಕಾರಂಜಿ ಅಂತಕ್ಕಂಥದ್ದು ಜಗತ್ತಿಗೆ ಆವರಿಸಿಕೊಂಡು ಈ ಜಗತ್ತಿನ ಈ ಮಡಿಲಲ್ಲಿ ಅದು ಏನು ಮಾಡ್ತಾ ಇದೆ ಅಂತಂದರೆ ಮೊಗ್ಗುಗಳ ಮೇಲೆ ಹೋಗಿ ಬೆಳಕು ಬೀಳ್ತಾ ಇದೆ. ಪ್ರತಿಯೊಂದು ವಸ್ತುಗಳ ಮೇಲೂ ಭೂಮಂಡಲದಲ್ಲಿ ಎಲ್ಲದರ ಮೇಲೂ ಬೀಳ್ತಾ ಇದೆ. ಹಾಗೆ ಮೊಗ್ಗಾಗಿರುವ ಈ ಹೂವುಗಳ ಮೇಲೆ ಬಿದ್ದಂತಹ ಆ ಕಿರಣಗಳು ನಿಧಾನಗತಿಯಲ್ಲಿ ಆ ಹೂವುಗಳು ಅರಳೋದಕ್ಕೆ ಅದು ಆರಂಭ ಆಗ್ತಾ ಇದ್ದಾವೆ. ಹೂವು ಅರಳುವಾಗಲೂ ಕೂಡ ನಮಗೆ ಶಬ್ದ ಕೇಳುತ್ತೆ, ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂತಹ ತಾಳ್ಮೆ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ ಆಗುತ್ತೆ. ಅವು ಪುಟನೆ ಒಡಿತಾ ಏನಾಗ್ತಿದ್ದಾವೆ, ಅರಳುತ್ತಾ ಇದ್ದಾವೆ. ಹೀಗೆ ಸೂರ್ಯನ ಕಿರಣದಿಂದ ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ಇಲ್ಲಿ ಕವಿತೆಯಲ್ಲಿ ನಮಗೆ ಬೇಂದ್ರೆ ಅವರು ಕಟ್ಟಿಕೊಡ್ತಾ ಇದ್ದಾರೆ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು, ಯಾರಿರಿಸಿರುವರು ಮುಗಿಲ ಮೇಲಿಂದಿಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ನಾನು ಆಗಲೇ ಹೇಳಿದ ಹಾಗೆ ಎಲೆಗಳ ಮೇಲೆ ಮತ್ತು ಹೂವಿನ ಒಳಗಿರ್ತಕ್ಕಂತಹ ಅಮೃತದ ಬಿಂದು ಆಕಾಶದಿಂದ ತಂದು ಇಲ್ಲಿಗೆ ಇಟ್ಟಿರ್ತಕ್ಕಂಥವ್ರು ಯಾರು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನೀವು ಹಿಬ್ಬನಿಯ ಆ ಹನಿಗಳು ನೋಡು, ಆ ಹನಿಗಳು ಇಲ್ಲಿ ತಂದು ಇಟ್ಟಿರ್ತಕ್ಕಂಥದ್ದು ಯಾರಾಗಾದ್ರೆ ನೋಡೋದು ಅಮೃತದ ಬಿಂದು ಅಂತೇಳಿ ಕರೀತಾರೆ. ನೀವು ಬೆಳಗಿನ ಜಾವ ಹೊಲಗಳಿಗೆ ಏನಾದರೂ ಹೋಗೋ ಅಭ್ಯಾಸ ಇದ್ದರೆ ಅಲ್ಲಿ ನಿಮಗೆ ಹಿಬ್ಬನಿಯನ್ನು ನೀವು ನೋಡ್ಬೋದು. ಆ ಬೆಳಗಿನ ಜಾವ ಆ ಹಿಬ್ಬನಿಯನ್ನಲ್ಲಿ ಸೃಷ್ಟಿಸಿರ್ತಕ್ಕಂಥದ್ದು ಯಾರು? ಮುಗಿಲಲ್ಲಿರಬೇಕಾಗಿತ್ತು, ಆಕಾಶದಲ್ಲಿ ಮೋಡವಾಗಿ ಅಲ್ಲಿದ್ದ ನೀರು ಬೀಳಬೇಕಾಗಿತ್ತು. ಆದರೆ ಇಲ್ಲಿ ತಂದಿಟ್ಟಿರ್ತಕ್ಕಂಥವ್ರು ಯಾರು ಹಾಗಾದರೆ? ಅದು ಕಾಣಿಸ್ಕೊಳ್ತಾ ಇದೆ. ಆ ಬೆಳಕಿನ ಕಿರಣಗಳು ಹಾಗೆ ಎಲೆಗಳ ಮೇಲೆ ಹೂಗಳ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಆ ಕಾರಂಜಿಯ ಸ್ಪರ್ಶಕ್ಕೊಳಗಾಗಿ ಅವೆಲ್ಲವೂ ಕೂಡ ಒಳಿತಾ ಇದ್ದಾವೆ. ನೀರಿಗೆ ಬಿದ್ದಂತಹ ಕಿರಣ ಅಂತಕ್ಕಂಥದ್ದು ಆಕರ್ಷಕವಾಗಿ ಒಳಿತಾ ಇದೆ, ಸೆಳಿತಾ ಇದೆ. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ, ಹೂವಿನ ಎಸಳಿನ ಚವರಿ, ಆರಿಸಿಬಿಟ್ಟರು ತುಂಬಿಯ ದಂಡು, ಮೈಯೆಲ್ಲ ಸವರಿ, ಗಂಧ ಮೈಯೆಲ್ಲ ಸವರಿ. ಹೀಗೆ ತಂಗಾಳಿಯ ಕೈಯೊಳಗಿಂದ ಆ ಹೂವಿನ ದಳಗಳ ಚವರಿಯನ್ನು ಮಾಡಿ, ಹೂವಿನ ಎಸಳಿನ ಚವರಿಯನ್ನು ಮಾಡಿ, ಮೈಯೆಲ್ಲ ಗಂಧವನ್ನು ಸವರಿಕೊಂಡು ಆ ದುಂಬಿಯ ದಂಡ, ಅವುಗಳ ಗುಂಪು ಅಂತಕ್ಕಂಥದ್ದನ್ನು ಯಾರು ಆರಿಸಿದ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಇದ್ದಕ್ಕಿದ್ದ ಹಾಗೆ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ, ಅಲ್ಲಿ ಇಬ್ಬನಿಯ ಹನಿಗಳಿದ್ದಾವೆ. ಆ ಸೂರ್ಯನ ಕಿರಣ ಇಬ್ಬನಿಯ ಹನಿಗಳು ಇವು ಗಾಳಿ ಬೀಸಿದಾಗ ಬೆಳಗಿನ ಜಾವ ಆ ನೀರಿಗೆ, ಆ ಇಬ್ಬನಿಗೆ ತಾಗಿದಂತಹ ಗಾಳಿ ತಂಪನೆಯ ರೂಪವನ್ನು ಪಡ್ಕೊಳ್ಳುತ್ತೆ. ತಂಪಾಗಿ ಹರಿತಕ್ಕಂತಹ ಗಾಳಿ ಅಲ್ಲಿರ್ತಕ್ಕಂತಹ ಹೂವಿನ ದಳಗಳ, ಆ ಹೂವಿನ ಸ್ಪರ್ಶಕ್ಕೆ ಒಳಗಾಗಿ ಇಡೀ ಆ ಭಾಗವನ್ನು
ಸುಗಂಧಮಯವಾಗಿ ಪರಿವರ್ತಿಸ್ತಾ ಇದೆ. ನೋಡಿ, ನಮಗೆ ಕವಿ ಬೇಂದ್ರೆ ಹೇಗೆ ಕಟ್ಕೊಡ್ತಿದ್ದಾರೆ. ಬೆಳಗಿನ ಜಾವ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದಾಗ ಆ ಸೂರ್ಯನ ಕಿರಣಗಳು ಜಗತ್ತಿಗೆ ಬೆಳಕನ್ನು ಚೆಲ್ಲಿದ ಹಾಗೆ, ಇಡೀ ಭೂಮಿಯನ್ನು ತಣಿಸಿದ ಹಾಗೆ ಕಾಣಿಸ್ತಾ ಇದೆ. ಹೀಗೆ ತಣಿಸ್ತಾ ಇರಬೇಕಾದ್ರೆ ಅಲ್ಲಿ ಎಲೆಗಳ ಮೇಲೆ, ಹೂಗಳ ಮೇಲೆ ನಾವು ಇಬ್ಬನಿಯನ್ನು ಕಾಣಬಹುದು. ಯಾರಲ್ಲಿ ತಂದಿಟ್ಟಿದ್ದು? ಇಂತಹ ಇಬ್ಬನಿಗೆ ಒಳಗಾಗಿರ್ತಕ್ಕಂಥ ಮೊಗ್ಗುಗಳು ನಿಧಾನಗತಿಯಲ್ಲಿ ಅರಳುತ್ತಾ ಇರಬೇಕಾದ್ರೆ ಗಾಳಿ ಬೀಸ್ತಾ ಇದೆ. ಆ ಗಾಳಿ ತಣ್ಣನೆಯ ರೂಪವನ್ನು ಪಡ್ಕೊಂಡು ಆ ಸುಗಂಧವನ್ನು ಇಡೀ ಆ ಭೂಮಂಡಲಕ್ಕೆ, ಆ ಪ್ರದೇಶಕ್ಕೆ ವ್ಯಾಪಿಸುವ ಹಾಗೆ ಮಾಡ್ತಾ ಇದೆ. ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಅನುಭೂತಿಯನ್ನು ಇಲ್ಲಿ ಸೃಷ್ಟಿಸಿಕೊಡ್ತಾ ಇದ್ದಾರೆ ಕವಿ. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು, ಹಕ್ಕಿಗಳ ಹಾಡು. ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣದೋಳ್ ಕಾಡಿನ ನಾಡು. ಕಂಡಿತು ಕಣ್ಣು, ಸವಿದಿತ್ತು ನಾಲಗೆ, ಪಡೆದೀತಿ ದೇಹ ಸ್ಪರ್ಶ, ಪಡೆದೀತಿ ದೇಹ ಕೇಳಿತು ಕಿವಿಯು, ಮೂಸಿತು ಮೂಗು. ತನ್ಮಯವೀ ಗೇಹ ದೇವರ ದಿ ಮನಸ್ಸಿನ ಗೇಹ. ಅರಿಯದ ಅಳವು ತಿಳಿಯದು ಮನವು, ಕಾಣದೋ ಬಣ್ಣ ಕಣ್ಣಿಗೆ ಕಾಣದೋ ಬಣ್ಣ. ಶಾಂತಿ ರಸವೇ ಪ್ರೀತಿಯಿಂದ ಮೈದೂರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ನೋಡಿ, ಭಾಗದಲ್ಲಿ ನಾವು ಗಮನಿಸಿದಾಗೆ ಈ ಭಾಗದಲ್ಲಿ ಕವಿ ಏನನ್ನು ಹೇಳೋದು ಕೊಟ್ಟಿದ್ದಾರೆ ಅಂತ ನೋಡೋಕ್ಕಾದ್ರೆ, ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತಕ್ಕಂಥದ್ದು ಪ್ರತಿಧ್ವನಿಸ್ತಾ ಇದೆ. ಈ ಹಕ್ಕಿಗಳ ಹಾಡಿನ ಈ ಪ್ರತಿಧ್ವನಿಯಿಂದ ಇಡೀ ಆ ಪ್ರದೇಶ ಅಂತಕ್ಕಂಥದ್ದು ಗಂಧರ್ವರ ಸೀಮೆಯಾಗಿ ಪರಿಣಮಿಸ್ತಾ ಇದೆ, ಕಾಣಿಸ್ಕೊಳ್ತಾ ಇದೆ. ತನ್ಮಯತೆ ಹಾಗೂ ಆನಂದವನ್ನು ಒಡಮೂಡಿಸುವ ಈ ಸೂರ್ಯೋದಯ ಬರೀ ಬೆಳಗಲ್ಲ, ಕಣ್ಣಿಗೆ ಕಾಣದ, ಅರಿವಿಗೆ ಬಾರದ, ಮನಸ್ಸಿಗೂ ತಿಳಿಯದ ಶಾಂತಿ ರಸವೇ ಪ್ರೀತಿಯಿಂದ ಮೈದೂರಿದ ಹಾಗೆ ಒಂದು ಅನುಭವವನ್ನು ನಮಗೆ ಕೊಡ್ತಾ ಇದೆ, ಒಂದು ಅನುಭವವನ್ನು ನಮಗೆ ಒದಗಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಲೇಖಕರು, ಏನಂತ ಹೇಳ್ತಾ ಇದ್ದಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ. ಇದು ಬರೀ ಬೆಳಕು ಅಂತ ನೀವು ಅನ್ಕೋಬೇಡ್ರಿ. ಸೂರ್ಯ ಹುಡ್ತಾ ಇದ್ದಾನೆ, ಬೆಳಕು ಹರಿತಾ ಇದೆ ಅಷ್ಟೇ ಅಲ್ಲ. ಈ ಕ್ಷಣದ ಒಳಗೆ, ಈ ಸಂದರ್ಭದ ಒಳಗೆ ಒಂದು ಅನುಭೂತಿ ಇದೆ ಅಂತ ಹೇಳ್ತಾರೆ ಅವು. ನೋಡು, ಕಾಡಿನ ಒಳಗಿರ್ತಕ್ಕಂತಹ ಪಕ್ಷಿಗಳು ಅವು ಬೆಳಗಿನ ಜಾವ ಕೂಗ್ತಾ ಇದ್ದಾವೆ. ಪ್ರತಿಯೊಂದು ಪಕ್ಷಿಗಳು ಭಿನ್ನ ಭಿನ್ನವಾದ ಧ್ವನಿಯನ್ನು ಹೊರಡಿಸ್ತಾ ಇದ್ದಾವೆ. ಆ ಧ್ವನಿ ಗಿಡ ಮರಗಳ ಆ ರೆಂಬೆ ಕೊಂಬೆಗಳ ಒಳಗಿಂದ ಅವು ಮೂಡಿ ಬರ್ತಾ ಇದ್ದಾವೆ. ಹೀಗೆ ಮೂಡಿ ಬರ್ತಾ ಇಡೀ ಆ ಹೂವಿನ ಸುವಾಸನೆ, ಅದರ ಜೊತೆಗೆ ಚಿಟ್ಟೆಗಳ ದಂಡಿನ ಆ ಶಬ್ದ, ಅದರ ಜೊತೆಗೆ ಇಡೀ ಆ ಪ್ರದೇಶ ಅಂತಕ್ಕಂಥದ್ದು ಒಂದು ರೀತಿಯ ಗಂಧರ್ವರ ಸೀಮೆಯಾಗಿ ಕಾಣಿಸ್ತಾ ಇದೆ. ಗಂಧರ್ವರು ವಾಸಿಸ್ತಕ್ಕಂತಹ ಪ್ರದೇಶದ ಹಾಗೆ ಕಾಣಿಸ್ತಾ ಇದೆ. ಬರೀ ಕೆಲವೇ ಕ್ಷಣಗಳಲ್ಲಿ ಈ ಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆ ಕಾಡಿನ ಒಳಗೆ. ಸೂರ್ಯನ ಕಿರಣಗಳು, ಬೆಳಗ್ಗೆ ಹುಡ್ತಕ್ಕಂತಹ ಕಿರಣಗಳು ಈ ರೀತಿಯ ಒಂದು ತನ್ಮಯತೆಯನ್ನು ಸೃಷ್ಟಿಸ್ತಾ ಇದ್ದಾವೆ. ಇದನ್ನು ನೋಡಿರ್ತಕ್ಕಂಥ ಮನಸ್ಸು ಅಂತಕ್ಕಂಥದ್ದು, ಈ ದೇಹ ಅಂತಕ್ಕಂಥದ್ದು ಆ ಸ್ಪರ್ಶಕ್ಕೆ, ಆ ಸೆಳೆತಕ್ಕೆ ಒಳಗಾಗಿದ್ದಾವೆ. ಹಾಗಾಗಿ ಇದನ್ನ ಈ ಮನಸ್ಸು ಕೂಡ ಅದನ್ನು ಅರಿಯೋದಕ್ಕಾಗಲ್ಲ, ತಿಳಿಯೋದಕ್ಕಾಗಲ್ಲ. ಇಡೀ ಮನಸ್ಸಿಗೆ ಒಂದು ರೀತಿಯ ಶಾಂತಿ ರಸದ ಒಂದು ಅನುಭೂತಿಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿನೇ ಲೇಖಕರು ಹೇಳೋ ಹಾಗೆ, ತನ್ಮಯತೆ ಹಾಗೂ ಆನಂದವನ್ನು ಒಡಮೂಡಿಸ್ತಕ್ಕಂತಹ ಈ ಸೂರ್ಯೋದಯ ಅಂತಕ್ಕಂಥದ್ದು ಬರೀ ಬೆಳಗಲ್ಲ, ಕಣ್ಣಿಗೆ ಕಾಣದ, ಅರಿವಿಗೆ ಬಾರದ, ಮನಸ್ಸಿಗೂ ತಿಳಿಯದ ಶಾಂತಿ ರಸವನ್ನು ಪ್ರೀತಿಯಿಂದ ಮೈದೂರ್ತಾ ಇದೆ. ಹಾಗಾಗಿ ಇಂತಹ ಶಾಂತಿ ರಸದ, ಆ ಪ್ರೀತಿಯ, ಆ ಮೈದೂರಿದ ಅನುಭವವನ್ನು ಇಲ್ಲಿ ಲೇಖಕರು ಒದಗಿಸ್ತಾ ಇದ್ದಾರೆ. ಒದಗಿಸುವ ಮೂಲಕ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದಿಷ್ಟು ಕೂಡ ಈ ಬೆಳಗು ಆ ಕವಿತೆಯ ವಿವರಣೆಯನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಠ್ಯವನ್ನು ಕುರಿತು ನಾವು ಚರ್ಚಿಸೋಣ. ನಮಸ್ಕಾರ.